ಅಲ್ಲ ಭೂಮಿ ಮ್ಯಾಗ ಯಾರು ಸ್ಥಿರವಾಗಿ ಉಳಿದಿಲ್ಲ. ಏನ ಇರೋದಿಲ್ಲ ನೋಡ, ಆ ಇರೋದಿಲ್ಲ. ಈ ಮಾಯಿಕಾದ ಅಂತ ಹೇಳಿ ಈಗ ಸ್ಟೇಜ್ ಮೇಲೆ ನಿಂತಿರಾವ ಅಂತ ಹೇಳ್ತಿ. ಹೌದ್, ಮನಿಗ್ ಹೋಗುದ್ರಾಗ ಇರ್ತೀನಿ ಅನ್ನೋದು ಗ್ಯಾರಂಟಿ ಇಲ್ಲ. ಹೆಸರು ಗಂಗಪ್ಪ ತೀರ್ಥತೆ ಏನಿಲ್ಲ. ಆ ಹೆಸರು ಇರ್ತದ. ಹೌದು ಗೊತ್ತಾ? ಎಲ್ಲ ಒಳ್ಳೆ ಕಲಾವಿದ, ಸಾನುಟಿಗಿ ಗ್ರಾಮದ ಒಳ್ಳೆ ಭಜನಾ ಕಲಾವಿದ, ತಾಯಿ ವಾದಕ, ದಬಡಿ ವಾದಕ, ಒಳ್ಳೆ ಶ್ರೇಷ್ಠ ಕಲಾವಿದ. ಈಗ ನೋಡ್ರಿ, ಬಾಗೇವಾಡಿ ತಾಲೂಕದ ಇಂಗ್ಲೇಶ್ವರ ಗ್ರಾಮದ ಪರಶುರಾಮಪ್ಪ ಮಾಸ್ತರ್ ಅಂದ್ರ ಒಳ್ಳೆ ಸಾಹಿತ್ಯಗಾರತೆ, ಎಲ್ಲಾ ಕಡೆ ಹೆಸರು ಅದ. ಹೌದಲ್ಲ? ಎಲ್ಲಾರು ಅವ್ರು ಇರುದ್ರಾಗೂ ಹೆಸರು ಇರ್ತದ, ನಾಳೆ ಅವ್ರು ಹೋದ್ರು ಹೆಸರು ಇರ್ತದ, ಅದು ಪ್ರಶ್ನೆ ಇಲ್ಲ. ಭೂಮಿ ಮ್ಯಾಗ ಇರೋರು ಎಲ್ಲಾರು ಒಮ್ಮೆ ಹೋಗ್ಬೇಕಾಗ್ಯದಂತೇಳಿ ಅವ್ರು ಹೇಳಕತ್ತಾರ. ಸಮಾನ ಒಂದು ಮೂರು ಕೆಲಸ ಬಹಳ ಚಲೋ ಮಾಡಿನು. 3 ಕೆಲಸ ಚಲೋ ಮಾಡಿ ನನಗೆ ಯಾಕೆ ವರ್ಣ ಮಾಡ್ತಾರ ಗೊತ್ತೈತನ? ಇರುದ್ರಾಗ ವರ್ಣ ಮಾಡಕತ್ತಾರ ನಿನಗ. ಹೌದ್, ಏನಾರೇ ಮಾಡಿಯಪ್ಪ ಅಂತದು ಮಾನ್ಯ ಮಂದಿ ಚಾ ಕುಡಿದು ಮನಿಗೆ ಹೊಂದಿದ್ದಿ. ತಮ್ಮ 3 ಕೆಲಸ ಏನೇನು ಮಾಡಿನ ಗೊತ್ತೈತನು? ಏನ್ ಮಾಡಿ? ಒಟ್ಟದ ಮಡಿವೆ ಸುಡ್ತೀನಿ, ಮತ್ತ ಕಟ್ಟಿದ ತಾಳಿ ಹರಿದೀನಿ, ಮತ್ತ ತೀಕಿದ ಗಂಡ ಹೆಂಡ್ತಿ ಪ್ರಪಂಚ ಮಾಡ್ತೀರಿ ಅಂದ್ರ ನಡುವೊಂದು ಅಡ್ಡ ಕಟ್ಟಿ ಹೋಗೋರಿಗೆ ಬ್ಯಾರೆ ಮಾಡೀನಿ. ಅಂದ್ರೆ ಚೇರ್ಮನ್ ಲೆಕ್ಕದಾಗ ಐತಲ್ಲ ಇದು. ತಮಾನ ಊರ ಹೊಂಟಂದ್ರ ಮುಂದೆಲ್ಲ ಪಾಡ್ಲು ಪಾಡಕ್ಕ ಪಾಡನ್ ಮತ್ತ ನಿನ್ನಂತ ಸುಮಾರು ಮನುಷ್ಯಾಗ ಇದ್ರ ಬರ್ಬೇಕಾ? ಒಟ್ಟಿದ ಬಣಿ ಸುಡ್ತಿ, ಕಟ್ಟಿದ ತಾಳ ಹರಿತಿ, ಮತ್ತ ಗಂಡ ಹೆಂಡತಿಗೆ ಆಗಸ್ತಿ ಅಂದ್ರ ನಿನಗ ಬಹಳ ಶಬಾಷ್ ಕೊಡಲ್ಲ. ಕಿಸಬಾಯಿ, ಹಳೆ ಕಿಸಬಾಯಿ ಸನ್ಮಾನ ನೋಡಿ. ಇವ್ರಿಗೆ ಕರ್ಕೊಂಡೋಗಿ ಇವ್ರಿಗೆ ಎಲ್ಲಿ ಸ್ಟೇಜಿಗೆ ನಿನ್ನಂತವ್ರು ಇದ್ರ ಅದಕ್ಕೆಲ್ಲ ಹೇಳ್ಯಾರ. ಏನ್ ಹೇಳ್ಯಾರ? ನೀ ಹೇಳುವಂತ ಮಾತಂದ್ರೆ ಬರ್ತಾಳೆ ಎಲ್ಲಾರು ಅಂತ ನೀ ತಿಳ್ಕೊಂಡಿ. ಹೌದಲ್ತಮ್ಮ? ಅಂದ್ರೆ ಹೆಂಡ್ರ ಮಕ್ಕಳು ಇಟ್ಟೆಲ್ಲ ಅಪಾರವಾದ ಬಂಧು ಬಳಗ ಕೂಡ ನೋಡಲ್ಲಿ ಮುತ್ತೆ ಒಳಗೆ ಎಷ್ಟದ ಇನ್ನ ಬರ್ಲಾಕತ್ತಾರ. ಇವ್ರು ಎಲ್ಲಾರು ಬರ್ತಾರ ಅಂದ್ರ ಖರೆ ನೀ ಹೇಳುವಂತ ಮಾತಂದ್ರೆ ಹೆಂಗ ಆಗ್ತದ ಅಂದ್ರ, ಒಂದು ಉದಾಹರಣೆ ತರ್ಕಿ ಬರ್ತದ. ಗಂಗಾರಾಮ ಮಾಸ್ತರ ಏನ್ ಬಂದ ಹೇಳಪ್ಪ? ಆದ್ರ ಭೂಮಿ ಮ್ಯಾಗ ಎಲ್ಲಾರು ಬರ್ತಾರೆ ಏನು? ಹೌದು, ಎಲ್ಲಾರು ಬರ್ತಾರ ತಮ್ಮ. ಹಂಗಿಲ್ಲ. ಒಂದು ಉದಾಹರಣೆ ಹೇಳ್ತೀನ. ಆಗ್ಲಿಲ್ಲ. ಏನು ಬಹಳ ಕಡು ಬಡತನದೊಳಗ ದಿನನಿತ್ಯ ದುಡಿದ್ರ ಪ್ರಪಂಚ ಸಾಗುವಂತ ಸಂದರ್ಭದೊಳಗ ಆ ಬಡತನ ಸಂಸಾರದೊಳಗ ದಿನನಿತ್ಯ ಗಂಡ ಹೆಂಡತಿ ಕೂಲಿಗೆ ಹೋಗುವ ಸಂದರ್ಭದೊಳಗ 3 ಮಕ್ಕಳು ಜನಿಸಿ ಬರ್ತಾರ. 3 ಮಕ್ಕಳು ಹುಟ್ಟಿ ಬರ್ತಾರ. ಕೊನೆಗೆ ಒಂದಿನ ತಾಯಿ ಏನೋ ಆಗಿ ತೀರಿ ಹೋಗಿ ಬಿಡ್ತಾರ. ಹೌದಲ್ಲ? ಯಾವ ಹರಿದಿರ್ತಕ್ಕಂಥ ತಾಯಿ ಸತ್ತು ಬಿಡ್ತಾಳ. ಹೌದು. ಅವಾಗ ತಂದಿರ್ತಕ್ಕಂಥ ಆ 3 ಮಕ್ಕಳನ್ನ ಸಲುತಾನ. ಹರಿದಿರ್ತಕ್ಕಂಥ ತಂದಿ 3 ಮಕ್ಕಳನ್ನ ಸಂರಕ್ಷಣೆ ಮಾಡಿ, ರಕ್ಷಣೆ ಮಾಡಿ, ಮತ್ತೊಂದು ಮದುವೆ ಆಗದೆ ಆ ಮಕ್ಕಳನ್ನ ಸಂರಕ್ಷಣೆ ಮಾಡಿ, ಹೌದು, ಒಂದೊಂದು ಸ್ಥಾನಕ್ಕೆ ಹಸ್ತಾನ, ವಿದ್ಯಾಭ್ಯಾಸ ಕೊಟ್ಟು. ಹೌದಲ್ಲಪ್ಪ? ಏನೇನ್ ಮಾಡ್ತಾನಪ್ಪ ಅಂತ ಕೇಳಿದ್ರ, ಏನೇನ್ ಮಾಡ್ತಾನಂತಮ್ಮ? ನೌಕರಿ ಹತ್ತಾನ ಮಕ್ಕಳಿಗೆ. ಒಬ್ಬ ಮಗ ಮಾಸ್ತರ್ ಆದ, ಒಬ್ಬ ಮಗ ಪೊಲೀಸ್ ಆದ, ಇನ್ನೊಬ್ಬ ಮಗ ಇಂಜಿನಿಯರ್ ಆದ. 3 ಮಕ್ಕಳನ್ನ ಒಂದೊಂದು ಸ್ಥಾನಕ್ಕೆ ಹಚ್ಚಿರ್ತಕ್ಕಂತ ಹರಿದಿರ್ತಕ್ಕಂಥ ತಂದೆ ಹೌದಲ್ಲ ಬಹಳ ಅಪಾಟ ಬಡತನ ಸಂಸಾರದೊಳಗೆ ಬಂದು ಅಪಾಟ ಗಳಿಸಿ ಬಿಡ್ತಾರ. ಹೌದಲ್ಲ? ಆಸ್ತಿ ಅಂತಸ್ತು ಏನೇನೋ ಗಳಿಸ್ತಾರ. ಖರೆ ಅವ್ರ ಅಪ್ಪಗ ಊರಾಗ ಇರ್ಲಾಕ ಒಬ್ಬನ ಆಳ್ನ ಇಟ್ಟಿರ್ತಾರ. ಆಳ್ ಮನುಷ್ಯ ಸಂರಕ್ಷಣೆ ಮಾಡಕ್ಕೆ. ಕೊನೆಗೆ ಒಂದಿನ ಏನಾಗ್ತದ? ಆ ಹರಿದಿರ್ತಕ್ಕಂಥ ತಂದಿ ಅಗಲಿ ಹೋಗಿ ಬಿಡ್ತಾನೆ, ತೀರಿ ಬಿಡ್ತಾನ. ತಂದಿ ತೀರಿ ಹೋಗಿದ ಕ್ಷಣ ಅವಾಗ ಎಲ್ಲಾರು ಮಕ್ಕಳು ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು ಹಿಂಗಿರ್ತಾರ. ಅದಕ್ಕ ಎಲ್ಲಾರು ಒಂದ್ ತವಲೆ ಇರ್ತಾರ. ಮುಂದೆ ಏನಾಗ್ತದ? ಆ ಮಕ್ಕಳ ತಂದೆ ತೀರಿರ್ತಕ್ಕಂತ ಸುದ್ದಿ ಮಕ್ಕಳಿಗೆ ತಿಳಿಸ್ತಾರ. ಮಕ್ಕಳಿಗೆ ತೀರಿದ ಕ್ಷಣ ಮಕ್ಕಳಿಗೆ ತಿಳಿಸಿದ ಕ್ಷಣ ಎಲ್ಲಾರು ಮಕ್ಕಳು ಹೇಳ್ತಾರ. ಏನ್ ಹೇಳ್ತಾರ? ಏನ್ರಿ, ನಮ್ಮ ತಂದೆ ನಮ್ಮ ಸಲುವಾಗಿ ಬಹಳ ಹೈರಾಣ ಆಗ್ಯಾನ. ನಮ್ಮ ತಾಯಿ ಸತ್ತ ಬಳಕ ತಂದಿನೂ ಅವನೇ ಆಗ್ಯಾನ, ತಾಯಿನೂ ಅವನೇ ಆಗ್ಯಾನ. ನಮ್ಮನ್ನೆಲ್ಲ ಸಂರಕ್ಷಣೆ ಮಾಡಿ ಒಂದು ಸ್ಥಾನಕ್ಕೆ ಹಚ್ಚಿರ್ತಕ್ಕಂಥ ನಮ್ಮ ಹರಿದಿರ್ತಕ್ಕಂಥ ತಂದಿ ನಾವು ಬರೋತನ ನಮ್ಮ ತಂದಿ ಮಣ್ಣು ಮಾಡಬೇಡ್ರಿ. ಎಷ್ಟು ಬೇಕಾದಷ್ಟು ಖರ್ಚಾಗಲಿ, ಎಷ್ಟೂ ಆಗಲಿ, ದುನಿಯಾದ ಬದನ ಹೇಳ್ರಿ, ದುನಿಯಾದ ಹಲಿಗೆ ಅವ್ರಿಗೆ ಹೇಳ್ರಿ, ಎಲ್ಲಾರಿಗೆ ಹಲಿಗೆ ಹೇಳ್ರಿ, ಮತ್ತ ದೇವ್ರಿಬ್ಬರಿಗೆ ಅವ್ರಿಗೆ ಮೊದಲು ಮರಿಬೇಡ್ರಿ. ಎಲ್ಲಾ ಕಲಾವಿದರಿಗೆ ಹೇಳಿರುತ್ತೆ ಹೇಳ್ಬಿಟ್ರು. ಹೌದಲ್ಲ? ಹೇಳಿದ ಕ್ಷಣ ಮುಂದೇನಾಯ್ತು?
ಏನು ತಂದೆ ಮರುದಿನ 3 ಗಂಟೆಗೆ ತಿರ್ಕೊಂಡಿದ್ದ, ಮರುದಿನ 3ಕ್ಕೆ ಬಂದರು ಮಕ್ಕಳು. ಹೌದು ತಂದೆ ತೆಕ್ಕಿಗೆ ಹಾಕೊಂಡು ಅಳ್ಳಾಕತ್ತರು. ಹೌದಲ್ಲ, ಇಂಥ ತಂದೆ ಎಲ್ಲರ ಸಿಗ್ತಾನೆ? ಸಿಗ್ತಾನೇನು? ಎಲ್ಲಿ ಹೋದ ನನ್ನ ತಂದೆ, ಎಲ್ಲಿ ಮರೆಯಾದ? ಏನೇನೋ ಮಾಡಿದ್ದ ಖರೆ ನಮ್ಮ ತಂದೆ ನಮ್ಮ ಕೈಯಾಗ ಸಿಗಲಾರದೆ ಹೋದ. ಈಗ ಶರಣಪುತ್ತವ್ರು ಹ್ಯಾಂಗ ಹೋಗ್ಯಾರಲ್ಲ, ಅವ್ರ ಸಾವ ಅಚಾನಿಕ ಸಾವ. ಹೌದಲ್ರಿ, 8 ದಿನದೊಳಗೆ ಅವ್ರಿಗೆ ಭಗವಂತ ಜಲ್ದಿ ಕರ್ಕೊಂಡು ಬಿಟ್ಟ. ಬರೀ 8 ದಿನದಾಗ. ಅದಕ್ಕೆ ಇಲ್ಲಿ ಆ ತಂದೆ ತೀರ್ಕೊಂಡದ. ಹೌದಲ್ಲ, ಗೋರ್ಯಾಡಿ ಅಳ್ಳಾಕತ್ರ ಮಕ್ಕಳು. ಹೌದು ತಂದಿನ ಎತ್ತದ್ರು, ಹೌದು, ಸ್ಮಶಾನಕ್ಕ ತಂದ್ರು. ಗೋರಿ ಮಠ ತಂದಿಗೆ ತಂದ್ರು. ಏನಾತು? ಗೋರ್ಯಾಗ ತಂದಿನ ಇಳಿಸಿದ್ರು. ಹೌದು ಇಳಿಸಿದ್ರು. ಇನ್ನು ಎಲ್ಲಾರು ಕೂಡಿ ಮಣ್ಣು ಮುಚ್ಚಬೇಕು ಅನ್ನೋದ್ರೊಳಗ ಹೌದು, ಹಿರಿಯರು ಮಾತಾಡಕತ್ರು. ಅಮ್ಮ ಏನ್ ಮಾತಾಡ್ಲಿಕತ್ರು? ಏನಪ್ಪ, ತಂದಿ ಇರುತ್ತಾನ, ತಂದಿ ಬರ್ತಾನ ಸಂಸಾರದೊಳಗ ಮಕ್ಕಳಿಗೆ ಒಂದೊಂದು ಸ್ಥಾನ ನೌಕರಿಗೆ ಹಚ್ಚದ. ಹೌದಲ್ಲ, ಆ ತಂದಿರು ನಾ ಮಕ್ಕಳು ಮುಟ್ಟಿಸಿದ್ರು. ರೊಕ್ಕನಾಗೆ ಮುಚ್ಚಿದ್ರು ತಂದಿಗೆ ಅಂತ ಹೇಳಿದ್ರು ಅವ್ರು. ಓಹೋ, ತಂದಿಗೆ ರೊಕ್ಕನಾಗೆ ಮುಚ್ಚಿದ್ರ ಅಂದ್ರ ಹೌದು, ಅವಾಗ ಮಾಸ್ತರ್ ಕಿವಿಗೆ ಬಿತ್ತು. ಮಾಸ್ತರ್ ಕಿವಿ ಬಿತ್ತಿ ತಮ್ಮ ಏನಂತಾರ? ಮಾಸ್ತರ್ ಕಿವಿಗೆ ಬೀಳ್ತದ. ಹೌದು, ಆ ಮಾಸ್ತರ್ ಏನ್ ಮಾಡ್ತಾನ? ಏನ್ ಮಾಡ್ತಾನ? ಯಪ್ಪ ನಮಗ್ ಏನ ತಂದಿದ್ ಉಳ್ದಂಗ್ ಕಾಣಿಸ್ತೈತಿ ತಿಳ್ಕೊಂಡ್ರು. ಹೌದು, ಕಿಶದನ್ನ 1 ಲಕ್ಷ ರೂಪಾಯಿ ಯಾರ ಅಪ್ಪನ ಗೋರ್ಯ ಒಗೆದು ಬಿಟ್ಟ. ತಮ್ಮ ಎಂತ ಮಗನು ಅಲ್ಲ, ತಂದೆ ಸತ್ತಾನ ಅಂತ ಬರೇ ಇನ್ನ ಖರ್ಚು ಉಳಿದಿರ್ಬೇಕಂತ 1 ಲಕ್ಷ ರೂಪಾಯಿ ಹಾಕದ ಗೋರಿ ಒಳಗ ಒಗೆದು ಬಿಟ್ಟ. ಇವತ್ತಿನ ಮತ್ತೆ ಗಂಡಸು ಮಕ್ಕಳು ಒಬ್ಬರು ಹೆಂತಿಂತಾರ ಅದ್ರ ಗೊತ್ತೈತೇನು? ಆಪ ಸತ್ತರ ಮಣ್ಣಿಗೆ ಬರ್ಲಾರ ಅಂದಾರ ತಮ್ಮ. ಅದು ನಿಮ್ಮಂತವಳು. ನನ್ನಂತವ್ರು ಅದಾರೇನು? ಅದಾರ, ನೀವು ತುಂಬ್ಯಾರ ಹೊಟ್ಟೆ ಅದ. ಓಹೋ, ಅದಕ್ಕ ಹೌದು, ಏನು 1 ಲಕ್ಷ ರೂಪಾಯಿ ಹೋಗದ ಮಾಸ್ತರ. ಹೌದು ಅವಾಗ ಪೊಲೀಸ ಹೌದು ಹಾದಿವ ಹೌದು, ಬರೀ ಕೂತು ಪಾಠ ಹೇಳ 1 ಲಕ್ಷ ಹೋಗದ ನಮ್ಮ ಅಪ್ಪನ ಗೋರ್ಯಾಗ. ನನ್ನ ಕೈಯಾಗಾರೆ ಬಡ್ಡಿಗೆ ಚಂತನ ಬೆಳತಾನ. ನಾ ಹಾದಿಗೆ ನಿಂತರ ಎಷ್ಟೋ ಕಳಿಸ್ತೀನಿ. ಹೌದು, ಅವಾಗ ಪೊಲೀಸ್ ಏನ್ ಮಾಡಿದ? ಏನ್ ಮಾಡ್ತಾರ? ಇವ 2 ಲಕ್ಷ ರೂಪಾಯಿ ತಗೋದಾರ, ಅಪ್ಪನ ಗೋರ್ಯಾಗ ಹೋಗದ. 3 ಲಕ್ಷ ಆಯ್ತು ಪರಸಪ್ಪ. ಎಲ್ಲಾರು ಹಿರಿಯರ್ ಅಂದ್ರು. ಏನಂತಾರ? ಅಲ್ಲಪ್ಪ ಹಿಂಗ್ಯಾಕ್ ಹೋಗ್ಲಿಕತ್ತಾರ ರೊಕ್ಕ ಅಂದಾಕ್ಷಣ ಅವಾಗ ಹೇಳ್ದ. ಏನಂತಾರ? ಅಲ್ರಿ ನಮ್ಮ ಅಪ್ಪಂದ್ರು ಇನ್ನ ಉಳ್ದಾದ ರೊಕ್ಕನೇ ಮುಚ್ಚಬೇಕಾಗ್ಯದ. ಹೌದು 3 ಲಕ್ಷ ಒಗದೇವು. ಹೌದು, ಲಾಸ್ಟ್ನೇದವ ಇಂಜಿನಿಯರಿ. ಅವ ಕೆಟ್ಟಿದ ರಿಕಿ ತಮ್ಮ. ಅವ ಬಿ ಇಂಜಿನಿಯರ್ ಇದ್ದವ. ಓಹೋ, ಬಿ ಇಂಜಿನಿಯರ್ ಇದ್ದ. ಹೌದು, ಅವ ಏನ್ ಮಾಡ್ದ? ಏನ್ ಮಾಡ್ತಾನ? ಇವ 2 ಲಕ್ಷ ಹೋಗದ, ಇವ 1 ಲಕ್ಷ ಹೋಗದ. 3 ಲಕ್ಷ ಆತು. ನಾ ಇವ್ರಿಗಿಂತ ಹಗರ್ ಏನು ಬರೀ ಒಂದೊಂದು ಸ್ಕೇಲ್ ಹಾಕಿ ಕೊಟ್ಟ 10 ಲಕ್ಷ ರೂಪಾಯಿ ತಗೋವನ. ಹೌದು, ಇವ್ರಿಗಿಂತ ಹಗರಿಲ್ಲ ತಿಳ್ಕೊಂಡು ಇಂಜಿನಿಯರ್ ಏನ್ ಮಾಡ್ದ? ಅವ್ರು ಎಷ್ಟು ಹೋಗಿತಾರ ತಮ್ಮ? ಅವ ಏನ್ ಮಾಡ್ದ? ಅವ್ರು ಏನ್ ಮಾಡ್ತಾರ? ಅವ ಏನ್ ಮಾಡ್ದ? ಹೌದು, ಆ ಗೋರೇನ್ 3 ಲಕ್ಷ ರೂಪಾಯಿ ತಕೊಂಡು ಹೊರಗ ರೊಕ್ಕ ಕೆಳಗಿಳಿದು ಬಾಳೆ ಮಾಡ್ಕೊಂಡ ಇಂಜಿನಿಯರಿ. ಹೌದು, ಗೋರ್ಯಾಗಿಳಿದು ಒಟ್ಟು ರೊಕ್ಕ ತಕೊಂಡ. ಮೊದಲೇ ಹುಷಾರು ಮನುಷ್ಯ ಪರಸಪ್ಪ. ಆ ಗೋರೇನ್ ರೊಕ್ಕ ತಕೊಂಡು ಏನ್ ಮಾಡ್ತಾನ? ಇಂಜಿನಿಯರ್ ಏನ್ ಮಾಡ್ದ? ಏನ್ ಮಾಡ್ತಾನ ಪರ್ಸನ್ನ? ಆರಪ್ಪನ ಗೋರ್ಯಾಗ 5 ಲಕ್ಷ ರೂಪಾಯಿ ಚೆಕ್ ಬರೆದು ಹೋಗುದ. ಆ ಚೆಕ್ ತೋಟ ಅವರಪ್ಪ ಹೋಗಿ ಎಲ್ಲಿ ಮುರಿಸ್ಬೇಕು ಪರ್ಸನ್ನ. ಇಲ್ಲೇ ಸಿಂದಗಿ ಬ್ಯಾಂಕ್ದಾಗ ಒಂದು DCCC ಬ್ಯಾಂಕ್ ಅದ ಒಂದು. ಆ ಬ್ಯಾಂಕಿಗೆ ಮುರಿಸಿದ್ರ ಎಲ್ಲಿ ಬರ್ತದ ತಮ್ಮ? ಮತ್ತ ಖಾಲಿ ಹಾಳಿ ನೀ ಹೇಳುವಂತ ಉದಾಹರಣೆ ಇದು ಹಿಂಗದ. ಹೌದು, ಯಾರು ಬರಂಗಿಲ್ಲ. ಅದಕ್ಕಲೇ ಹೇಳ್ಯಾರ, ನೀನು ಕೊನೆಗೊಮ್ಮೆ ದಿನ ಹೌದು, 6 ಸಂಗರ ಬರುವರಿಲ್ಲ ಮನುಜ ನಿನ್ನ ಹಿಂದೆ. ಹೌದು, ದೋಡಿನಿಂದಲೇ ನಿನ್ನನ್ನು ಕಳವುವರಲ್ಲದೆ ಹೌದು, ಯಾರು ಸಂಗಾಟ ಬರಂಗಿಲ್ಲ. ಬರಂಗಿಲ್ಲ. ನೀನು ಶಕ್ತನಾದರೆ ನೆಂಟರು ಎಲ್ಲ ಹೆತರು. ಹೌದು, ನೀನು ಅಶಕ್ತನಾದರೆ ಅವರೇ ನಿನ್ನ ವೈರಿಗಳು. ಓಹೋ, ಬಸವಣ್ಣವ್ರು ಎಂತ ಮಾತು ಹೇಳ್ಯಾರ ಕೇಳೇನ?
ಕೇಳಿಲ್ತಮ್ಮ. ಅನ್ನವು ತನ್ನಲ್ಲಿ ಇರುವ ತನಕ ಎಲ್ಲಾರು ನನ್ನವರನ್ನುವರು. ಹೌದು, ಅನ್ನವು ಮೀರಿದ ಮರುಕ್ಷಣವೇ ನನ್ನವ್ರು ಯಾರೂ ಇಲ್ಲ. ಯಾರಿಲ್ಲ. ಭೂಮಿ ಶಾಣ ಪುಟ್ಟ ಅವ್ರು ಹೋಗ್ಯಾರ ಅಂದ್ರೆ ಅವ್ರ ಜೋಡಿ ಹೋಗೋರು ಯಾರೂ ಇಲ್ಲ. ಅವ್ರು ಮಾಡುವಂತ ಗುಣಕ್ಕಾಗಿ ಅಳ್ಳಾಕತ್ತಾರ ವಿನ ಅವ್ರ ಸಂಗಾಟ ಕೊಂಡ್ರೆ ನಿನಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ. ಇಲ್ಲ, ಇಲ್ಲ, ನಾನು ತಂದಿನ ರೊಕ್ಕ ತೊಗೊಂಡೆ ಬಂದೀನಿ, ನಿನಗೆ 2 ಲಕ್ಷ ಕೊಡ್ತೀನಿ. ಅವ್ರ ಜೋಡಿ ಕೊಂಡಿರ್ತಿ. ನಾ ಮುತ್ತನವ್ರು ಕುಂದ್ರಲಪ್ಪ, ಮನೆಯಾಗ ಹೆಣ್ತಿ ಮೇಲೆ ಕುಂದಿರ್ತಾರ. ಕೊಡು ಮೈಕ.